ನೋಡಿ ಫ್ರೆಂಡ್ಸ್, ಎಷ್ಟೋ ಜನಕ್ಕೆ ಥರ್ಮೋಸ್ಟಾಟ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಗಾಡಿಗಳಲ್ಲಿ, ಡೀಸೆಲ್ ಗಾಡಿಗಳಲ್ಲಾಗಲಿ ಪೆಟ್ರೋಲ್ ಗಾಡಿಗಳಲ್ಲಾಗಲಿ ಟೆಂಪ್ರೇಚರು 98 ಡಿಗ್ರಿ ಹೋದ್ಮೇಲೆ ಫ್ಯಾನು ರನ್ ಆಗಬೇಕು, ಕಟ್ ಆಫ್ ಆಗಬೇಕು 94 ಡಿಗ್ರಿಗೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕೂಲೆಂಟ್ ಟೆಂಪ್ರೇಚರ್ನ ಒಂದು ಹದದಲ್ಲಿ, ಒಂದು ಸಮ ಪ್ರಮಾಣದ ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡಲಿಕ್ಕೆ ಥರ್ಮೋಸ್ಟಾಟನ್ನು ಯೂಸ್ ಮಾಡ್ತಾರೆ. ಇದರಲ್ಲೊಂದು ಸೆನ್ಸರ್ ಇರುತ್ತೆ, ಅದು ಡಿಟೆಕ್ಟ್ ಮಾಡುತ್ತೆ ಆ ಡಿಗ್ರಿಯನ್ನು ಡಿಟೆಕ್ಟ್ ಮಾಡಿದಾಗ ವಾಲ್ವ್ ಓಪನ್ ಆಗಿ ಬಿಸಿ ಕೂಲೆಂಟ್ ಇಂಜಿನಿಂದ 98 ಡಿಗ್ರಿ ಮೇಲೆ ಹೋದಾಗ ಫ್ಯಾನು ಆನ್ ಆಗುತ್ತೆ. ಆನ್ ಆಗಿ ಥರ್ಮೋಸ್ಟಾಟು ಓಪನ್ ಆಗಿ ಕೂಲೆಂಟು ರೇಡಿಯೇಟ್ರಿಗೆ ಬಂದಾಗ ಅದು ಕೂಲಾಗಿ ಒಂದು ಪ್ರಮಾಣದಲ್ಲಿ ಟೆಂಪ್ರೇಚರ್ ಡೌನ್ ಆಗಿ ಮತ್ತೆ ಸರ್ಕ್ಯುಲೇಷನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ್ಮೋಸ್ಟಾಟ್ ಏನಾದರೂ ಹೋಯಿತು ಅಂದರೆ ಕೂಲೆಂಟು ಬಾಯ್ಲ್ ಆಗೋಕ್ಕೆ ಶುರುವಾಗುತ್ತೆ, ಕುದಿಲಿಕ್ಕೆ ಶುರುವಾಗುತ್ತೆ. ನಿಮ್ಮ ಗಾಡಿಯಲ್ಲಿ ಕೂಲೆಂಟ್ ಖಾಲಿ ಆಗುವಂಥ ಚಾನ್ಸಸ್ ಇರುತ್ತೆ, ಇಂಜಿನ್ ಸೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದನ್ನು ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಗಾಡಿಯಲ್ಲಿ. ಥ್ಯಾಂಕ್ ಯು.